ಅಯ್ಯೋ ಒಲೆನೂ ಉರಿತಾ ಇಲ್ಲ. 6 ಗಂಟೆಗೆ ಅಡುಗೆ ಮಾಡಕ್ಕೆ ಕೂತ್ಕೊಂಡಳು, 7:45 ಇನ್ನೂ ಆಗಿಲ್ವಲ್ಲ. ಏನು ಮಾಡೋದು? ಮೊದಲು ರಾತ್ರಿ ಹೇಳ್ಬಿಟ್ಟವ್ರು ಅಡುಗೆ ಮಾಡ್ತಾನೆ ಹೋಗ್ಬೇಡ ಅಂತ. ಏನು ಮಾಡಲಿ ಈಗ ನಾನು? ಅಲ್ಲ ಇನ್ನು ಒಂಚೂರು ಅರ್ಥ ಆಯ್ತಿಲ್ವಾ? ಮೊದಲೇ ದಿನ ಒಯ್ತಾವನಿ ತಳ ಮುಂದೆ ಕಳ್ಸದ ಅಂತ ನಾನು ಯಾರು ಬಡ್ದಾಡ್ತಾ ಇದ್ದನು? ಯಾಕೆ ಹೊಟ್ಟೆ ಉರಿಸ್ತಾ ಇದ್ದಾನು ಇವನು ಬೇರೆ? ಯಾಳ ಸೌದಿ ನನ್ನ ಒಸಿ ಹೊಟ್ಟೆ ಉರ್ತಿಲ್ವಲ್ಲಪ್ಪ ಆತು. ಗ್ಯಾಸ್ ತತ್ತೀನಿ ಅಂತ ತರ್ನಿಲ್ಲ, ಏನಿಲ್ಲ. ಇವತ್ತಂತೂ ಅಡುಗೆ ಆಯ್ಕಿಲ್ಲ, ನನ್ನ ಕೆಲ್ಸಕ್ಕೆ ಹೋಗಕ್ಕೆ ಆಯ್ಕಿಲ್ಲ. ಮೊದಲೇ ದಿನ ಹಿಂಗೆ ಮಾಡಿದ್ರೆ ಪ್ಯಾಟ್ರಲ್ಲಿ ಮೊದಲೇ ಹೇಳೋರೆ 1 ನಿಮಿಷ ಕಮ್ಮಿ ಅದು ಒಳಗೆ ಸೇರಿಸ್ಕೊಳಕಿಲ್ಲ ಅಂತ ಏನು ಮಾಡಬೇಕು ನಾನು? ಸಿಕ್ಕಿರೋದು ಒಂದು ಕೆಲಸ ಆದ್ಮೇಲೆ ಇಲ್ದಂಗೆ ಮಾಡ್ಕೊತೀನಿ ಅಷ್ಟೇ. ನಾನು ಏನು ಮಾಡನೆ? ಒಂಚೂರು ಕೆಂಡ ಕಾವಿ ಹತ್ತುತ್ತಾ ಇಲ್ವಲ್ಲ? ಅಯ್ಯಪ್ಪ, ಇಷ್ಟೊತ್ತಾಯಿತು ಕಣಪ್ಪ ಒಲೆ ಕಸೋದು. ಅಯ್ಯೋ ಬಿರ್ಬಿನ ಮಾಡ್ಬಿಡ್ಬೇಕು. ಅಯ್ಯೋ ಶಿವ ಕಣವ. ಪರತಿ ಪರತಿ ಪರತಿ, ಅಯ್ಯೋ ಬಂದ್ಲೇನ ಕಣಪ್ಪ. ಅಯ್ಯಪ್ಪ ಪವಿ ಬಂದ್ಲೇನ? ಪರತಿ ಏನು ಪರತಿ ಮಾಡ್ತಾ ಇದ್ದೀನಿ? ನೀನು ರೆಡಿ ಆಗ್ತಾನೆ? ಅಯ್ಯೋ ಅಡುಗೆ ಆಗಿಲ್ಲ ಕಣ್ ಪವಿ, ಇನ್ನೂ ಅಡುಗೆ ಆಗಿಲ್ಲ. ನೀನು ಬಾಯಿಗೆ ಇಟ್ಟಾಕ ಇನ್ನೂ ಅಡುಗೆ ಆಗಿಲ್ಲ ಅಂತಿದ್ದಲ್ಲ. ಏನು ಪರತಿ ನೀನು? ನೀನು ಕೆಲ್ಸಕ್ಕೆ ಹೋಗೋ ಲಕ್ಷಣ ಇಲ್ಲ ಬಿಡು. ಏನಾರೇ ಆಗಲಿ ಓದ್ಲಂತ ಅಡುಗೆ ಮಾಡೋತ್ರ ಅಂದಿತ್ತಿಲ್ವ ನಿನಗೆ? ಇಲ್ಲ ಬೋತ್ಲಂತಾನೆ ಎದ್ದಿದೆ. 6 ಗಂಟೆಗೆ ಎದ್ದೆ. ನೀನು 6 ಗಂಟೆಗೆ ಎದ್ದಿ ಅಂತಿದ್ದಿ. ನಾನು 7 ಗಂಟೆಗೆ ಎದ್ಬಿಟ್ಟು ಬಾಗಿಲು ನೀರು ಹಾಕ್ಬಿಟ್ಟು ಆಮೇಲೆ ನನ್ನ ಗಂಡನಿಗೆ ಉಪ್ಪಿಟ್ಟು ಮಾಡಿ ಮಡಗ್ಬಿಟ್ಟು ಒಂದೆರಡು ಪಾತ್ರೆ ಬೆಳಗ್ಗೆ ಮಾಡ್ಬಿಟ್ಟು ಬಟ್ಟೆ ಹೋಗ್ತಾರ ಹಾಕ್ಬಿಟ್ಟು ಮನೆ ಸಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಗ ಬಂದೀನಿ. ನೀನು 6 ಗಂಟೆಗೆ ಎದ್ದೀವಿ, ಇನ್ನೂ ಅಡುಗೆನೇ ಮಾಡ್ದಾನೆ ರೆಡಿ ಮಾಡ್ದಾನೆ ಸುಮ್ಮನೆ ನಿಂತಿದ್ದಲ್ಲ ನೀನು. ಏನಾದ್ರು ತಿಳ್ಕೊಂಡಿದ್ದೀನಿ? ಕಳೆಗೆ ಹೋಗೋದಾ? ಜನಗಳು ತಾವು ಕಳೆಗೆ ಹೋಗೋದಾ? ಇದ್ದ ಇಲ್ಲ ಎಷ್ಟೋ ಕಡೆ ಹೋದ್ರೆ ಫ್ಯಾಕ್ಟ್ರಿಗಳು ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಗೊತ್ತಾ? ಅದು ಬೇರೆ ಮದುವೆ ದಿನ ಏನಂತ ಹೇಳಬೇಕು? ಏನಂತ ಹೇಳ್ಬೇಕು? 5 ನಿಮಿಷ ಅದೆಲ್ಲ ಟಂಪ ಬಂದ್ಬಿಟ್ರೆ ಏನು ಮಾಡಬೇಕು ಅಂತ ಬಾಯಿಗೆ ಸರಿ ಹೋಗ್ಲಿ, ಪಟ್ ರೆಡಿ ಆಗಿ ಬೈಲಿ. ಪವಿ ಹಂಗೆ ಬರೋದು ಪವಿ, ಇನ್ನೂ ಅಡುಗೆನೂ ಆಗಿಲ್ಲ ಕಣ್ ಪವಿ. ನೀನು ಬರೆಗೆ ಬಂದಿ ಬರೀಕ್ರಿ ಹೇಳಿಗ ನೀನೀಗ ಹಾಕೊಂಡು ಬಂದಿ ಪವಿ ನೀನು. ಸರಿ ಬಾ ಪಟ್ಟ ಅಂತ. ಅಲ್ಲ ಹೋಗ್ಲಿ, ಬರೀ ಮಕ್ಕನ ತೊಳ್ಕೊ ಸೀರೆ ಸಾಕಿದಿ. ಅಲ್ಲ ಸೀರೆ ಇರಲಿ, ತಾಳಿನ ಚೂರು ಅನ್ನ ಅಳ್ಕೊಬಿಡ್ಲಿ ಬೈತಾನೆ. ಅಣ್ಣ ಕೇಳಿದ್ರೆ ಉಪ್ಪಿಟ್ಟು ತಂದು ಕೊಡೋಣ, ಅದು ಯಾಕೆ ಮಾಡ್ತಿದ್ದೀನಿ ನೀನು? ಯಾರು ಉಪ್ಪಿಟ್ಟು ತಿನ್ನಕ್ಕಿಲ್ಲಕ ಸುಮ್ಕಿರು. ಸಾರು ಮಾಡಿ ಮಡಗಿವ್ನಿ, ಅಕ್ಕಿ ಕತ್ತೀನಿ ಚೂರು ಅನ್ನ ಅಳ್ಕೊಳ್ಳಿ. ಒಲೆ ಉರಿದಾನೆ ಇಷ್ಟು ಗಂಟ ಒಸಿ ಹೊಟ್ಟೆ ಉರಿಸ್ನಿಲ್ಲ, ಒಲೆ ಉರಿನಿಲ್ಲ ಅಂತಿದ್ದಿ. ಸಾರು ಮಾಡಿ ಮಡಗಿವ್ನಿ, ಅನ್ನ ಅಳ್ಳಿಲ್ಲ ಅಂತಿದ್ದಿ. ಮಾಡಿ ಮಡಗಿದೆ ಸಾರ ಒತ್ತರ ಎದ್ದಷ್ಟು ಅಕ್ಕಿ ಹಾಕ್ಬಿಟ್ಟು ಪಟ್ಪಟ್ಟನೆ ರೆಡಿ ಆಗ್ಬಿಟ್ಟು ಹೋಗೋದಂತ ಅನ್ಕೊಂಡಿದ್ನ. ಒಲೆನೇ ಕತ್ನಿಲ್ಲ. ನಾನು ಏನು ಮಾಡೋಣ? ನಾನು ಬರೀ ಬೇಜಾರು ಮಾಡ್ಕೋಬೇಡ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣ? ನೀನು ಏನು ಮಾಡಿ ಈಗ ಸರಿ ಅಲ್ಲ ಸುಮ್ಮನಿರು. ಇನ್ನು 8:30 ತಾನೇ ಹೋಗೋದು. ಹೆಂಗಾರೆ ಮೇಡ ಆಟೋದಲ್ಲೇ ಹೋಗೋದು. ಇನ್ನೊಂದು 5 ನಿಮಿಷ ಸುಮ್ಮನಿರು. ಖುಷಿ ಅನ್ನ ಹಳ್ಕೊಳ್ಳಿ, ಹಂಗೆ ಹೋಗಕ್ಕಾಯ್ಕಿಲ್ಲ ಕಣ್ಪವಿ. ಅಯ್ಯೋ ಅನ್ನ ಬೇರೆ ಹಳ್ಕೋಬೇಕಾ? ಅಲ್ಲ ನೀನು ಇನ್ನೂ ರೆಡಿ ಆಗಿಲ್ವಲ್ಲ? ನಾನು ನೋಡ್ಕೊತಿರ್ತೀನಿ, ಹೋಗಿ ರೆಡಿ ಆಗು. ಏನು ಇನ್ನೊಂದ್ಸತಿ ಏನು ನೋಡ್ಕೊಂಡು ಸುಮ್ಮನಿರು. ಬಂದು ಹೋಗ್ಬೇಕು ಹಿಂಗಾದ್ರೆ ಹೆಂಗೆ ಪಾರತಿ ಇಷ್ಟು ತಳರಾದ್ರೆ ಹೋಗ್ಬಿಟ್ಟು ಫ್ಯಾಕ್ಟ್ರಿ ಕೆಲಸ ಮಾಡಕ್ಕಂತ ಐಕ್ಯಲ್ಲ ಇಷ್ಟೊಂಥರ ತಳರಾದ್ರೆ ಫಾಸ್ಟಾಗಿರಬೇಕು. ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿಂದೆಲ್ಲ ಕೆಲಸ ಮಾಡಿಲ್ವೇನೋ? ಅಲ್ಲ ಬಾಯಿಗೆ ಇಟ್ಟಾಕ ಒಂದು ಗ್ಯಾಸ್ ಥರ ತಂದ್ಕೊಡ್ಬೇಕು ತಾನೆ ಪಾಪ. ಸೌದೆ ಹಾಕೊಂಡು ಅಡುಗೆ ಮಾಡ್ಕೊಂಡು ಕೂತವಳಲ್ಲ ಇವಳು. ಸೌದೆ ಹಾಕೊಂಡು ಅಡುಗೆ ಮಾಡ್ಕೊಂಡು ಇವಳು ಫ್ಯಾಕ್ಟ್ರಿಗೆ ಹೋಗೋದು ನಿಜವಾ? ನಾನು ಬೇರೆ ಹೋಗಿ ಸೇರಿಸ್ಬಿಟ್ನಲ್ಲ. ಪಾಪಚ್ಚೆ ಇವಳೆಲ್ಲ ನೋಡಿದೆ ಯಾವ ಕೆಲಸ ಬರೀಕಿಲ್ಲ ಇವಳಿಗೆ ಏನಾಗದೆ. ಹೋಗಿಂದ ಚೆನ್ನಾಗಿ ಸಾಕ್ಬಿಟ್ಟವ್ರೆ ಏನಾಗದೆ ಇವಳನ್ನ. ಈ ಪಾರ್ತಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಇದು ಅವನು ಸಿಕ್ಕೋದಕ್ಕೆ ಏನಾಡ್ತಾನು ಅವನು ಗಂಟಕೊಂಡು ಬಂದವಳೆ. ಜಾತಿ ಕಷ್ಟ ಸುಕ್ಬಿಡು ಅಂತ ಗಾದಿ ಹಿಂಗೆ ಮಾಡ್ಕೊಂಡು ಕೂತವಳಲ್ಲ. ಅಯ್ಯೋ ಇದೇನು ಮನೆ ಫುಲ್ ಹೋಗಿದ್ದ. ಈ ಮನೆಗೆ ಬಾಡಿಗೆ ಕೊಡ್ದಾರೇನು? ಈ ಮನೆಗೆ ಇಷ್ಟು ಮಟ್ಕದೆ ಮನೆ ಬಾಡಿಗೆ ಕೊಡ್ದಾನೆ ಫ್ರೀಯಾಗಿ ಇರೋದು ಇರೋಕ್ಕಾಗಿಲ್ಲ ಅಂತೆ ಮನೆ. ಪಾಪ ಏನೋ ಒಂದು ಸ್ವಲ್ಪ ದಿವಸ ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟು ಚೀಟಿ ಹಾಕೊಂಡು ಒಂದು ಮನೆಗೆ ಚೆನ್ನಾಗಿರೋದ ಮನೆಯ ಬೋಗಿಗೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಂದು ಬಾಡಿಗಾರೆ ಮಾಡ್ಕೋಬೇಕು. ಈ ಕೊಟ್ಟಿಗೆ ಗುಂಡಲಿ ಪಾಪ ಅವಳೆ ವಾಸಿಯಾದ ಹೆಂಗಿದ್ದಾಳ ಕಣಪ್ಪ. ಛೇ ಬಂದಾಗ ಇರೋಕ್ಕಾಗಿಲ್ಲ ಅಂತಿದ್ಲು. ಪಾಪಚ್ಚೆ ಹೊಟ್ಟೆ ಉರಿತದೆ. ನೀನು ಬೇರೆ ಆಯಿತು, ನಾನು ಬೇರೆ ಮಾತಾಡ್ತಾ ನಿಂತಿದ್ದಲ್ಲ. ಪಾರತಿ ಬಂದೆ ಆಯಿತು ತಾಳು. ನೀನು ಬಂದೆ ಬಾ. ನೀನು ಸೀರೆ ಉಟ್ಕೊಳಕೋಬೇಡ, ಮಾತಾಡ್ಕೊಂಡು ಸುಮ್ಮನೆ ಬಾಯಿಲಿ ನೀನು ಸೀರೆ ಉಟ್ಕೋತಾರೆ ಕತೆ ಮಕ್ಕನೇ ತೊಳಿತಾನೆ ಕತೆ. 8 ಗಂಟೆ ಆಗೋಯ್ತಲ್ಲ, ಇನ್ಯಾವಾಗೂ ಹೋಗೋದು? ಇನ್ನು 2-3 ನಿಮಿಷದೇ ಬಾಯಿಲಿ ಪಟ್ಪಟ ಅಂತ. ಆಟೋಗಳು ಎಲ್ಲಿರೋದು ಕಾಸು? ನನ್ನ ತಾವು ಕಾಸಿಲ್ಲ. ಇವತ್ತು ಆಟೋಗೆ ಹೋಗಕ್ಕಾಯ್ತಿಲ್ಲ ಕತೆ. ಇವತ್ತು ಆಟೋ ಕಾಸಿಲ್ಲ. ಅಲ್ಲಿ ಏನು ಮಾಡೋದು? ಬಸ್ಸರು ಹೆಂಗಾರೆ ಮಾಡಿ ಬಸ್ ಕೊಂಡೋಗ್ಬಿಡ್ಬೇಕಲ್ಲ. ಅನ್ನ ಆಯ್ತಾ ಕಣೆ? ಪಾರತಿ ಬಂದೆ ತಾಳು. ಅದು ಹೇಳೋದಕ್ಕೆ ಕೇಳು ಪಾರತಿ. ನೀನು ಅಲ್ಲಿಗೆಲ್ಲ ಬಸ್ಸು ಅವು ಹೋಯ್ತಿಲ್ಲ. ಅದಕ್ಕೆ ಅವರು ಟಂಪ ಮಾಡಿರೋದು. ಬಾ ನೀನು ಪಟ್ಟ ಅಂತ. ನೀನು ಆಟ ಗಿಟ್ಟ ಅಂತ ಕಾಯ್ಕೊಂಡು ಕೂತ್ಕೋಬೇಡ. ದುಡ್ಡಿಲ್ಲ ಕತೆ ಇಲ್ವಂಗಾರೆ ದುಡ್ಡು ಇಲ್ಲಿದ್ದು ದುಡ್ಡು ಅಂತವು ಸರಿ ಆಯ್ತಲ್ಲ. ಈಗ ಏನು ಮಾಡೋದು ಮತ್ತೆ? ಏನು ಮಾಡೋದು? ಮಾಮೂಲಿ ಮಕ್ಕನೇ ತೊಳ್ಕೊಂಡೆ ಅಷ್ಟೇ. ಏನೋ ತಿಂದ ನೀನು? ಇಲ್ಲ ಅದೇ ಅಲ್ಲೇ ಊಟ ಕೊಡ್ತಾರಂತಲ್ಲ ಕಣ್ಪರತಿ. ಮಧ್ಯಾಹ್ನದ್ದು ಕೊಡೋದು ಕಣ್ಪರತಿ, ಒತ್ತರದ್ದು ಕೊಡಕ್ಕಿಲ್ಲ. ಮ್ಯಾನೇಜರ್ ಹಂಗೆ ಅಂದ್ರಲ್ಲ ಮತ್ತೆ ಊಟ ಕೊಡ್ತೀವಿ ಅಂತ. ಕೊಡ್ತೀವಿ ಅಂದ್ರೆ ಮಧ್ಯಾಹ್ನದ ಊಟ ಹೊಸರತೆ ಕೊಟ್ರ ನಿನಗೆ. 8:30 ಕರ್ಕೊಂಡೋಗ್ಬಿಟ್ಟು ಊಟ ಇಷ್ಟ ಕೂತ್ಕೊಂಡ್ರ ಓದಷ್ಟು ಕೆಲಸ ಮಾಡಬೇಕು. ಫೋನ್ ಮಾಡಿರ್ತಿಲ್ವಾ? ನಾನು ಕೇಳಿದೆ ಊಟ ತರಬೇಕಾ ಅಂತ. ಹಂಗಂತಲೇ ತರದೇನು ಬೇಡಿ, ತಿಂಡಿ ತಿನ್ಕೊಂಡು ಬನ್ನಿ, ಮಧ್ಯಾಹ್ನ ಕಿಲ್ಲೇ ಕೊಡ್ತೀವಿ ಅಂದರು. ಅಯ್ಯೋ ಅತ್ಕ ಅಯ್ಯೋ ತಿಂದರೆ ಇಲ್ಲಿ ನಡೆಯೋದಾಗೆ ತಂಪ ಬಂದ್ಬಿಡ್ತದೆ. ತಡಿ ಮತ್ತೆ ಪಟಪಟ್ಟೆ ಬ್ಯಾಗಿಲ್ಲ. ಅಯ್ಯೋ ಬ್ಯಾಗು ಆಧಾರ್ ಕಾರ್ಡ್ಗಳನ್ನ ಹಾಕೊಂಡಿದ್ದಾನೆ.
ಮರ್ತೇ ಬಿಟ್ಟೆ ಹೋಗು ಪರತಿ ನಿನ್ಗೆ ಏನಾದ್ರು ಒಂದು ಕೆಲಸನ ಬೈಕಲಿ ಏನೂ ಇಲ್ಲ ಹಿಂಗಾದ್ರೆ ಹೆಂಗೆ ಸಂಸಾರ ಸಾಕೋದು ಹಾಂ ಬಾ ಈಗ ಮಾತಾಡಕೈತಿಲಕತೆ ಬಂದ್ಬಿಟ್ಟು ಮಾತಾಡಕೈತಿದೆ ಬಾ ಸಂಸಾರ ಬಾ ಬೆಳೆಸ್ಕೊಂಡು ಹೋಗೋದು ಹೆಂಗೆ ನೀನು ಮನೆ ನೋಡ್ರಿ ಹಿಂಗದಲ್ಲ ಈ ಮನೆಗೆ ಬಾಡಿಗೆ ಬೇರೆ ಕುಟ್ಕೊಂಡು ಕೂತಿದ್ದೀರಲ್ಲ ಈ ಬುದ್ಧಿ ಇಲ್ಲಕತ್ ಬಾ ಅದೆಲ್ಲ ಮಾತಾಡೋದೇನು ಕಟ್ಕೊಂಡವ್ರು ನೆಟ್ಕಿಲ್ಲ ಅಂದಮೇಲೆ ಎಲ್ಲ ಇದೇ ಗತಿ ಕತೆ ಬಾ ಏನಾರ ಇಲ್ಲ ಸುದ್ದಿ ಮಾತ್ರ ಹೇಳ್ಬಿಡಕನವ ನೀನು ಮತ್ತೆ ಪಟ ಪಟದ ಏನು ನೋಡ್ತಾ ನಿಂತಿದ್ದಿ ಅದೇ ಕಣ್ಪವಿ ತಾಳು ನವೀನ ಬರ್ಲಿ ಅಂಗಡಿಗೆ ಹೋಗೋಣ ಹೇಳ್ದಂಗೆ ಕೇಳ್ದಂಗೆ ಹೋದ್ರೆ ಬಂದು ಹೊಸಿ ಜಗಳಾಡೋಣ ಓ ಶಿವ ನೀನು ಹಿಂಗೆ ಹೇಳ್ತೀನಿ ಕೇಳ್ತೀನಿ ಹಂಗೆ ನೋಡ್ತೀನಿ ಅಂದರೆ ನಿಜವಾಗ್ಲೂ ನಾನು ಹೇಳ್ತಾವನಿ ನಮ್ಮ ಅಪ್ಪನೇ ನೀನು ಕೆಲಸ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗಲ್ಲ ಏನು ತಿಳ್ಕೊಂಡಿದ್ದೀನಿ ನೀನು ಆ ಟಂಪ ಬಂದಂತ ನಾನು ಬಾಯ್ ಬಿಡಕತ್ತಾ ಇದ್ರೆ ನೀನು ಅವ್ನು ಕೇಳ್ತೀನಿ ಅವ್ನು ಹೇಳ್ತೀನಿ ಅವ್ನು ಅಡುಗೆ ಮಾಡ್ತೀನಿ ಬರೀ ಇದೇ ಕತೆ ಐತಲ್ಲ ಹ್ಯಾಂಗೆ ಮಾಡ್ತೀನಿ ಬಿಡು ಇಲ್ಲ ಕಣ್ ಪವಿ ನಿನಗೆ ಗೊತ್ತಲ್ಲ ಪವಿ ಅವ್ನು ಕೇಳ್ದಂಗೆ ಹೋದ್ರೆ ಸುಮ್ಮನಾದ ನಾನು ಬೈತಾನೆ ಸುಮ್ಮನಿರು ನಾವು ಇನ್ನೊಂದು ಮಾತು ಕೇಳ್ಬಿಡೋದು ಸುಮ್ಮನಿರು ಹೆಂಗಾರೆ ಮಾಡಿ ಹೋಗೋದು ಸುಮ್ಮನಿರು ಬೇಕಾದ್ರೆ ನಡ್ಕೊಂಡೇ ಹೋಗೋದು ಸುಮ್ಕಿರು ಆಗಿದೆ ಅರ್ಥ ಆಗಲ್ವ ನಿನಗೆ 8:15 ಒಳಗೆ 1 ನಿಮಿಷ ಜಾಸ್ತಿ ಆಗಿದೆ ಒಳಗೆ ಸೇರ್ಸಲ್ಲ ನಮ್ಮನ್ನ ಏನು ತಿಳ್ಕೊಂಡಿದ್ದೀನಿ ನೀನು ನನಗೆ ಬೇಜಾರು ಮಾಡಬೇಡ ಸುಮ್ಮನಿರವ ನೀನು ಪವಿ ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಹಿಂಗೆ ಮಾಡ್ತಿಲ್ಲ ಕಣ್ಪವಿ ನನ್ನ ಪರಿಸ್ಥಿತಿ ಹೇಳ್ತಾವನಿ ಅಷ್ಟೇ ಕಣ್ಪವಿ ಬೇಜಾರು ಮಾಡ್ಕೋಬೇಡ ನೀನು ಒಂದು ಕೆಲಸ ಮಾಡು ಪವಿ ನೀನು ಏನು ಹೇಳು ಅಯ್ಯ ನೀನು ಹೋಗು ಟಂಪಕ್ಕೆ ನಾನು ಬೇಕಾದ್ರೆ ಆಮೇಲೆ ಬರ್ತೀನಿ ಚೆನ್ನಾಗಿ ಹೇಳ್ತೀನಿ ಬಿಡು ನೀನು ಚೆನ್ನಾಗಿ ಹೇಳ್ತೀವಿ ಮ್ಯಾನೇಜರು ಎಲ್ಲಮ್ಮ ನೆನೆ ಕರ್ಕೊಬಂದಿಲ್ಲ ಅಂದ್ರೆ ನಾನು ಏನು ಹೇಳಾನೆ ನೋಡು ಪರತಿ ನಮ್ಗೆ ಹಿಂಗೆ ನಂಬಿಸಿ ಮೋಸ ಮಾಡೋಕೆ ಬರೋಕಿಲ್ಲ ಅರ್ಥ ಆಯ್ತಾ ನಾನು ಎಲ್ಲ ನೀನು ಬತ್ತಾಳೆ ಅಂದ್ಬಿಟ್ಟು ನಾನು ಬೇರೆ ತಾವು ಕೆಲಸ ಬಿಡ್ಬಿಟ್ಟು ಈ ಕೆಲಸಕ್ಕೆ ಸೇರ್ಕೊಂಡಿನಿ ನೀನು ಹಿಂಗೆ ಅಂದ್ಬಿಟ್ರೆ ನಾನು ಹೆಂಗೆ ಮಾಡೋದು ಅದಕ್ಕೆ ಕಣಪ್ಪ ಒಬ್ರು ನಂಬ್ಕೊಂಡು ಒಬ್ರು ಇದು ಮಾಡ್ಕೊಬೇಡ್ದು ಅನ್ನೋದು ನಾನು ನೋಡ್ರೆ ನೀನು ಒಬ್ಬಳೆ ಹೋಯ್ತಾಳ ತಾವು ಜೊತೆಗೆ ಹೋಗೋದಂತ ನಾನು ಹೋಗೋ ಕೆಲಸ ಬಿಟ್ಬಿಟ್ಟು ನಿಂತ್ಕೊಂಡ್ರೆ ನೀನು ಹೋಗುವಂತ ಇದೆಯಾ ಹಂಗ ಹಾಂ ಸುಮ್ಮನಿರವ ಅತ್ಕಲ್ಲ ಪವಿ ನನಗೂ ಅರ್ಥ ಆಯ್ತದೆ ನನ್ನಿಂದ ನಿನಗೂ ಕೆಲಸ ಇಲ್ದಂಗೆ ಆಯ್ತದಲ್ಲ ಅಂತ ನಂಗೆ ಅಂದಿದ್ದು ನನ್ನಿಂದ ನೀನು ಯಾಕಂಗೆ ಬೇಜಾರು ಮಾಡ್ಕೊಂಡು ಸರಿ ಎಲ್ಗೆ ಹಾಳಾಗೋದ ನಿನ್ನ ಗಂಡ ಎಲ್ಗೆ ಹೋದ್ನ ಕಣೆ ಆಗಲೇ ಹೋದನು ಪತ್ತೇನೆ ಇಲ್ಲ ಅಯ್ಯೋ ನಿನ್ನೂ ಬರೋದು ಕಾಣೆ ಬಾ ಹೋಗೋದ ನಡಿ ಸರಿ ಹೋಗೋದ ಸರಿ ಹೇಳಕೈತದೆ ಬಸ್ ಸ್ಟ್ಯಾಂಡ್ ಬೇರೆ ಹೋಗ್ಬೇಕು ಟಂಪ ನಮ್ಮ ಮನೆ ಮುಂದಕ್ಕೆ ಬಂದದ ಬಾ ಪಟ್ ಸರಿ ಬಾ ಹೋಗೋದ ಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರೈತಿಲ್ಲ ಅಂದ್ರೆ ಫೋನ್ ಮಾಡಿ ಹೇಳಿದ್ರೈತಿ ನಡಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಂಗೆ ಎಲ್ಲರಿಗೂ ನಮಸ್ಕಾರ.